ಅಯೋಧ್ಯಾಕಾಂಡದ 57ನೇ ಸ್ವರ್ಗ. ಸುಮಂತ್ರನು ಅಯೋಧ್ಯೆಗೆ ಹಿಂದಿರುಗಿದುದು. ಅವನಿಂದ ಶ್ರೀರಾಮನ ಸಂದೇಶವನ್ನು ಕೇಳಿದ ನಗರವಾಸಿಗಳ ವಿಲಾಪ. ದಶರಥ ಕೌಸಲ್ಯರ ಮೂರ್ಛೆ, ಅಂತಃಪುರ ಸ್ತ್ರೀಯರ ಆರ್ತನಾದ. ಇತ್ತಲಾಗಿ ಗುಹನು ಶ್ರೀರಾಮನ ಅಗಲುವಿಕೆಯಿಂದ ಬಹಳ ದುಃಖಗೊಂಡನು. ಬಹಳ ಹೊತ್ತಿನವರೆಗೆ ಸುಮಂತ್ರನೊಡನೆ ಶ್ರೀರಾಮನ ಗುಣಗಳನ್ನು ಹೇಳುತ್ತಲೇ ಇದ್ದನು. ಸೀತಾರಾಮ ಲಕ್ಷ್ಮಣರು ಕುಳಿತಿದ್ದ ದೋಣಿಯು ದಕ್ಷಿಣ ತೀರವನ್ನು ಸೇರಿತು. ಮೂವರು ನಾವೆಯಿಂದಿಳಿದು ಮುಂದೆ ಪ್ರಯಾಣ ಹೊರಟರು. ಕಣ್ಣಿಗೆ ಕಾಣುವವರೆಗೂ ಗುಹನು ಆ ಮೂವರನ್ನು ಎವೆ ಇಕ್ಕದೆ ನೋಡುತ್ತಲೇ ಇದ್ದನು. ಅವರು ಸಂಪೂರ್ಣವಾಗಿ ಕಾಣಿಸದಿರಲು ನಿಟ್ಟುಸಿರು ಬಿಡುತ್ತಾ ಸುಮಂತ್ರನೊಡನೆ ತನ್ನ ಮನೆಯನ್ನು ಸೇರಿದನು. ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಭರದ್ವಾಜರ ಆಶ್ರಮದ ಕಡೆಗೆ ಪ್ರಯಾಣ ಮಾಡಿದುದು ಪ್ರಯಾಗ ಮಹಾಕ್ಷೇತ್ರದಲ್ಲಿ ಮಹರ್ಷಿಗಳೊಡನೆ ಶ್ರೀರಾಮನ ಸಮಾಗಮ. ಅಲ್ಲಿಂದ ಮುಂದೆ ಭರದ್ವಾಜರ ನಿರ್ದೇಶದಂತೆ ಆ ಮೂವರು ಚಿತ್ರಕೂಟ ಪರ್ವತಕ್ಕೆ ಪ್ರಯಾಣ ಮಾಡಿದುದು ಈ ಎಲ್ಲ ವಿಷಯಗಳನ್ನು ಸುಮಂತ್ರನು ಗುಹನ ಚಾರರ ಮೂಲಕ ತಿಳಿದುಕೊಂಡನು. ಬಳಿಕ ಸುಮಂತ್ರನು ಗುಹನಿಂದ ಅನುಜ್ಞೆಯನ್ನು ಪಡೆದು ಉತ್ತಮ ಅಶ್ವಗಳನ್ನು ರಥಕ್ಕೆ ಹೂಡಿ ಅತ್ಯಂತ ಖಿನ್ನನಾಗಿ ಅಯೋಧ್ಯ ಪಟ್ಟಣದ ಕಡೆಗೆ ಹೊರಟನು. ಸುಗಂಧಮಯವಾದ ಕಾಡುಗಳನ್ನು, ನದಿಗಳನ್ನು, ಸರೋವರಗಳನ್ನು, ಗ್ರಾಮಗಳನ್ನು, ಪಟ್ಟಣಗಳನ್ನು ನೋಡುತ್ತಾ ಸುಮಂತ್ರನು ಬಹಳ ಶೀಘ್ರವಾಗಿ ಅಯೋಧ್ಯೆಯ ಕಡೆಗೆ ಹೋಗುತ್ತಿದ್ದನು. ಸುಮಂತ್ರನು ಶೃಂಗಬೇರಪುರದಿಂದ ಹೊರಟ 3ನೆಯ ದಿವಸ ಸಾಯಂಕಾಲದ ಸಮಯದಲ್ಲಿ ಅಯೋಧ್ಯೆಯನ್ನು ಸೇರಿ ಸಂತೋಷ ಶೂನ್ಯವಾಗಿದ್ದ ಅಯೋಧ್ಯ ಪಟ್ಟಣವನ್ನು ಸೇರಿದನು. ನಿಶಬ್ದವಾಗಿದ್ದ, ಸರ್ವತ್ರ ಶೂನ್ಯವಾಗಿರುವಂತೆ ಕಾಣುತ್ತಿದ್ದ ಆ ಪಟ್ಟಣವನ್ನು ಕಂಡು ಬಹುಭಾರವಾದ ಮನಸ್ಸಿನಿಂದ ಕೂಡಿದ್ದ ಸುಮಂತ್ರನು ಶೋಕದಿಂದಲೂ ಉದ್ವೇಗದಿಂದಲೂ ಕೂಡಿದವನಾಗಿ ರಾಜ ಗಜಾಶ್ವ ಜನಸಮೇತವಾದ ಈ ಪಟ್ಟಣವು ಶ್ರೀರಾಮನ ವಿಯೋಗದಿಂದ ಹುಟ್ಟಿದ ಶೋಕಾಗ್ನಿಯಿಂದ ಭಸ್ಮವಾಗಿಲ್ಲವಷ್ಟೆ ಎಂದು ಚಿಂತಿಸತೊಡಗಿದನು. ಚಿಂತಾಕ್ರಾಂತನಾಗಿದ್ದ ಸುಮಂತ್ರನು ಹೀಗೆ ಯೋಚಿಸುತ್ತಾ ಶೀಘ್ರಗಾಮಿಗಳಾದ ಕುದುರೆಗಳ ಸಹಾಯದಿಂದ ಬಹಳ ಬೇಗ ಅಯೋಧ್ಯ ಪಟ್ಟಣದ ಮಹಾದ್ವಾರವನ್ನು ಸೇರಿ ತ್ವರೆಯಿಂದ ಪುರವನ್ನು ಪ್ರವೇಶಿಸಿದನು. ಸುಮಂತ್ರನು ಮಹಾದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಜನಶೂನ್ಯವಾಗಿದ್ದ ರಾಜಬೀದಿಯು ತುಂಬಿ ಹೋಯಿತು. ಸುಮಂತ್ರನ ರಥದ ಶಬ್ದವನ್ನು ಕೇಳಿದೊಡನೆಯೇ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪಟ್ಟಣಿಗರು ಹೊರಬಂದು ಸುಮಂತ್ರನ ರಥವನ್ನು ಹಿಂಬಾಲಿಸಿ, ರಾಮನೆಲ್ಲಿ ಸುಮಂತ್ರ, ಪರಂಧಾಮನಾದ ಶ್ರೀರಾಮನೆಲ್ಲಿ ಎಂದು ಕೂಗಿಕೊಂಡರು. ಶ್ರೀರಾಮನನ್ನು ಶೃಂಗಬೇರಪುರದ ಸಮೀಪದಲ್ಲಿರುವ ಗಂಗಾ ತೀರಕ್ಕೆ ಕಳುಹಿಸಿ ಬಂದೆನು. ಧಾರ್ಮಿಕನಾದ ಮತ್ತು ಮಹಾತ್ಮನಾದ ಶ್ರೀರಾಮನ ಅನುಜ್ಞೆಯನ್ನು ಮತ್ತು ಆಜ್ಞೆಯನ್ನು ಪಡೆದು ನಾನು ಅಯೋಧ್ಯೆಗೆ ಹಿಂದಿರುಗಿ ಬಂದಿದ್ದೇನೆ ಎಂದು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಪುರಜನರಿಗೆ ಸುಮಂತ್ರನು ಉತ್ತರಿಸಿದನು. ರಾಮ ಲಕ್ಷ್ಮಣ ಸೀತೆಯರು ಗಂಗಾ ನದಿಯನ್ನು ದಾಟಿ ಮುಂದಕ್ಕೆ ಹೋದರೆಂಬ ವಾರ್ತೆಯನ್ನು ಸುಮಂತ್ರನಿಂದ ಕೇಳಿ ಕಂಬನಿ ತುಂಬಿದ ಮುಖದಿಂದ ಕೂಡಿದ ಪ್ರಜೆಗಳು, ಅಯ್ಯೋ, ಶ್ರೀರಾಮನನ್ನು ಕಳೆದುಕೊಂಡ ನಮಗೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತಾ, ಹಾ ರಾಮ, ನಮ್ಮನ್ನು ಬಿಟ್ಟು ಹೊರಟೇ ಹೋದೆಯಾ ಎಂದು ಹೇಳಿಕೊಂಡು ಗೋಳಾಡುತ್ತಿದ್ದರು. ಒಂದೆಡೆಯಲ್ಲಿ ಮಾತ್ರವಲ್ಲ, ದಾರಿಯುದ್ದಕ್ಕೂ ಪ್ರಜೆಗಳು ಗುಂಪು ಗುಂಪಾಗಿ ನಿಂತು ಇದೇ ಮಾತನ್ನೇ ಆಡುತ್ತಿದ್ದರು. ಅಯ್ಯೋ, ನಾವಿನ್ನು ಹಾಳಾಗಿ ಹೋದಂತೆಯೇ ಸರಿ, ನಮಗಿನ್ನೂ ಉಳಿಗಾಲವಿಲ್ಲ. ರಘುಕುಲೋತ್ಪನ್ನನಾದ ಪರಮಧಾರ್ಮಿಕನಾದ ಶ್ರೀರಾಮನನ್ನು ನಾವು ಯಾವಾಗ ಈ ರಥದಲ್ಲಿ ಕಾಣಲಿಲ್ಲವೋ ಆಗಲೇ ನಾವು ಹತರಾದೆವು. ಇವೇ ಮುಂತಾಗಿ ಹೇಳಿಕೊಂಡು ಪ್ರಜೆಗಳು ಗೋಳಾಡುತ್ತಿದ್ದುದನ್ನು ಸುಮಂತ್ರನು ನೋಡಿದನು. ದುಃಖಿತರಾದ ಪ್ರಜೆಗಳ ಇನ್ನೂ ಅನೇಕ ವಿಧವಾದ ಮಾತುಗಳು ಸುತ್ತಲೂ ಕೇಳಿಬರುತ್ತಿದ್ದವು. ದಾನ ಮಾಡುವ ಸಮಯಗಳಲ್ಲಿ ಸತ್ಪಾತ್ರರಿಗೆ ದಾನ ಕೊಡುವ ಸಲಹೆ ಮಾಡಲು ರಾಮನಿರುತ್ತಿದ್ದನು. ಯಜ್ಞಯಾಗಾದಿಗಳು ನಡೆಯುತ್ತಿದ್ದರೆ ಅಲ್ಲಿಗೂ ಬಂದು ಕರ್ಮಲೋಪವಾಗದ ರೀತಿಯಲ್ಲಿ ಸಲಹೆ ನೀಡುತ್ತಿದ್ದನು. ವಿವಾಹ ಸಂದರ್ಭದಲ್ಲಿಯೂ ಆಗಮಿಸಿ ವಧುವಿನ ಮತ್ತು ವರನ ಕಡೆಯವರಿಗೆ ಯಾವ ವಿಧವಾದ ಮನಕ್ಲೇಶವೂ ಉಂಟಾಗದ ರೀತಿಯಲ್ಲಿ ನಿಷ್ಪಾತವಾದ ಸಲಹೆಗಳನ್ನು ಎರಡೂ ಕಡೆಯವರಿಗೂ ಕೊಟ್ಟು ಅವರ ಆನಂದದಲ್ಲಿ ತಾನು ಭಾಗಿಯಾಗುತ್ತಿದ್ದನು. ಅಂತಹ ಸರ್ವ ಹಿತೈಷಿಯಾದ, ಸರ್ವರಿಗೂ ಸುಲಭನಾದ, ಪರಮ ಧಾರ್ಮಿಕನಾದ ಶ್ರೀರಾಮನನ್ನು ನಾವು ಮುಂದೆ ಯಾವಾಗ ಕಾಣುತ್ತೇವೆ? ಈ ನನ್ನ ಪ್ರಜೆಗಳಿಗೆ ಯಾವುದು ಕ್ಷೇಮಕರ, ಯಾವುದು ಪ್ರಿಯ, ಯಾವುದು ಸುಖಕರ ಎಂಬುದನ್ನು ಪರಿಶೀಲಿಸಿ ಕಾರ್ಯ ಮಾಡುತ್ತಿದ್ದ ಶ್ರೀರಾಮನು ನಮ್ಮೆಲ್ಲರನ್ನೂ ತಂದೆಯು ಮಕ್ಕಳು ಸಂರಕ್ಷಿಸುತ್ತಿದ್ದಂತೆಯೇ ರಕ್ಷಿಸುತ್ತಿದ್ದನು. ಅಂತಹವನನ್ನು ಕಳೆದುಕೊಂಡ ನಾವು ದುರ್ಭಾಗ್ಯರೇ ಸರಿ.
ಪುರುಷರು ಬೀದಿಯಲ್ಲಿ ಗುಂಪು ಗುಂಪಾಗಿ ನಿಂತು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರೆ ರಾಮ ವಿಯೋಗ ಶೋಕದಿಂದ ಸಂಕಟ ಪಡುತ್ತಿದ್ದ ನಾರೀಮಣಿಯರು ಅಂಗಡಿಗಳ ಮಧ್ಯಭಾಗದಲ್ಲಿರುತ್ತಿದ್ದ ಕಿಟಕಿಗಳಲ್ಲಿ ನಿಂತು ಗೋಳಾಡುತ್ತಿದ್ದುದನ್ನು ಸುಮಂತ್ರನು ಕೇಳಿಸಿಕೊಂಡನು. ರಾಜಮಾರ್ಗದ ಮಧ್ಯದಲ್ಲಿ ಹೋಗುತ್ತಿದ್ದ ಸುಮಂತ್ರನಿಗೆ ತಲೆ ಎತ್ತಿಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ. ಮುಖವನ್ನು ಉತ್ತರೀಯದಿಂದ ಮುಚ್ಚಿಕೊಂಡು ದಶರಥನ ಅರಮನೆಗೆ ಹೊರಟು ಹೋದನು. ದಶರಥನ ಅರಮನೆಯ ಹೆಬ್ಬಾಗಿಲಿನವರೆಗೂ ರಥದಲ್ಲಿ ಕುಳಿತು ಬಂದ ಸುಮಂತ್ರನು ರಥದಿಂದಿಳಿದು ಹೆಬ್ಬಾಗಿಲನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಪಟ್ಟಣಿಗರಿಂದ ನಿಬಿಡವಾಗಿದ್ದ 7 ತೊಟ್ಟಿಗಳನ್ನು ದಾಟಿ ಒಳಕ್ಕೆ ಹೋದನು. ದಶರಥನ ಅರಮನೆಯ ಹೊರಾವರಣದಲ್ಲಿದ್ದ ಧನಿಕರ ಮನೆಗಳಲ್ಲಿಯೂ 7 ಅಂತಸ್ತುಗಳ ಮನೆಗಳಲ್ಲಿಯೂ ರಾಜರ ಅರಮನೆಗಳಲ್ಲಿಯೂ ಇದ್ದ ಸ್ತ್ರೀಯರು ಸುಮಂತ್ರನೊಬ್ಬನೇ ಬಂದುದನ್ನು ನೋಡಿ ಶ್ರೀರಾಮನನ್ನು ಕಾಣದೆ ಬಹಳ ದುಃಖಿತರಾಗಿ ಹಾಹಾಕಾರ ಮಾಡುತ್ತಾ, ಹಾ ರಾಮ, ಹಾ ರಾಘವ, ನಮ್ಮನ್ನಗಲಿ ಹೊರಟೇ ಹೋದೆಯ ಮುಂತಾಗಿ ಹೇಳಿಕೊಂಡು ಗೋಳಾಡುತ್ತಿದ್ದರು. ವಿಶಾಲವಾಗಿದ್ದ, ಕಾಡಿಗೆ ಇಲ್ಲದ, ಪ್ರವಾಹ ರೂಪದ ಕಮ್ಮನಿಯಿಂದ ತುಂಬಿದ್ದ ಕಣ್ಣುಗಳುಳ್ಳವರಾಗಿದ್ದ ಸ್ತ್ರೀಯರು ಶ್ರೀರಾಮನ ಅಗಲುವಿಕೆಯಿಂದ ಅತ್ಯಂತ ಆರ್ತರಾಗಿ ಮುಂದೇನು ಮಾಡಬೇಕೆಂಬುದು ತಿಳಿಯದೆ ಒಬ್ಬರನ್ನೊಬ್ಬರು ಶೂನ್ಯ ದೃಷ್ಟಿಯಿಂದ ನೋಡುತ್ತಿದ್ದರು. ರಾಮ ನಿರ್ಗಮನ ಶೋಕದಿಂದ ಸಂತಪ್ತರಾಗಿದ್ದ ದಶರಥನ ಪತ್ನಿಯರು ಪ್ರಾಸಾದಗಳಲ್ಲಿ ಕುಳಿತು ಮೆಲ್ಲ ಮೆಲ್ಲಗೆ ಹೇಳುತ್ತಿದ್ದ ಮಾತುಗಳನ್ನು ಸುಮಂತ್ರನು ಕೇಳಿಸಿಕೊಂಡನು. ಶ್ರೀರಾಮನ ಜೊತೆಯಲ್ಲಿ ಹೋದ ಈ ಸುಮಂತ್ರನು ರಾಮನಿಲ್ಲದೆ ನಗರಕ್ಕೆ ಆಗಮಿಸಿದ್ದಾನೆ. ರಾಮ ರಾಮ ಎಂದು ಹಗಲು ರಾತ್ರಿಗಳಲ್ಲಿ ಗೋಳಾಡುತ್ತಿರುವ ಕೌಸಲ್ಯ ದೇವಿಯು ರಾಮನೆಲ್ಲಿ ಸುಮಂತ್ರ, ರಾಮನನ್ನೆಲ್ಲಿಗೆ ಕಳುಹಿಸಿ ಬಂದೆ ಎಂದು ಪ್ರಶ್ನಿಸಿದರೆ ಇವನು ಏನೆಂದು ಹೇಳುವನು? ಪಟ್ಟಾಭಿಷೇಕವನ್ನು ತ್ಯಜಿಸಿ ಮಗನು ಕಾಡಿಗೆ ಹೋದ ನಂತರವೂ ಕೌಸಲ್ಯೆಯು ಜೀವಿಸಿರುವುದನ್ನು ನೋಡಿದರೆ ಜೀವನವು ಎಷ್ಟೇ ದುರ್ಭರವಾಗಿದ್ದರೂ ಪರಿತ್ಯಾಗ ಮಾಡುವುದು ನಿಶ್ಚಯವಾಗಿಯೂ ಸುಲಭ ಸಾಧ್ಯವಲ್ಲವೆಂದು ನಾನು ಭಾವಿಸುತ್ತೇನೆ. ರಾಜಸ್ತ್ರೀಯರಾಡುತ್ತಿದ್ದ ಯಥಾರ್ಥವಾದ ಆ ಮಾತುಗಳನ್ನು ಕೇಳುತ್ತಾ ಶೋಕಾಗ್ನಿಯಿಂದ ಉರಿದು ಹೋಗುತ್ತಿರುವನೋ ಎಂಬಂತೆ ಸುಮಂತ್ರನು ದಶರಥನ ಅಂತಃಪುರವನ್ನು ಪ್ರವೇಶಿಸಿದನು. ಅಂತಃಪುರದ 8ನೆಯ ಕೋಣೆಯನ್ನು ಪ್ರವೇಶಿಸುತ್ತಲೇ ಸುಮಂತ್ರನು ದೀನನಾಗಿಯೂ ಆತುರನಾಗಿಯೂ ಪುತ್ರ ಶೋಕದಿಂದ ಮ್ಲಾನಿ ಹೊಂದಿದ ಮುಖವುಳ್ಳವನಾಗಿಯೂ ಇದ್ದ ದಶರಥ ರಾಜನನ್ನು ಶ್ವೇತ ಭವನದಲ್ಲಿ ನೋಡಿದನು. ಹಾಸನದಲ್ಲಿ ಕುಳಿತಿದ್ದ ದಶರಥನನ್ನು ಸುಮಂತ್ರನು ಸಮೀಪಿಸಿ ಅವನನ್ನು ಯಥಾಯೋಗ್ಯವಾಗಿ ಅಭಿನಂದಿಸಿ ಶ್ರೀರಾಮನ ಮಾತುಗಳನ್ನು ಯಥಾವತ್ತಾಗಿ ರಾಜನಿಗೆ ವಿಜ್ಞಾಪಿಸಿದನು. ಮೌನಿಯಾಗಿ ಕುಳಿತು ಆ ಮಾತುಗಳನ್ನು ಕೇಳಿದ ರಾಜನು ಭ್ರಾಂತ ಚಿತ್ತನಾಗಿ ರಾಮ ವಿಯೋಗ ಶೋಕದಿಂದ ಪೀಡಿತನಾಗಿ ಮೂರ್ಛೆಗೊಂಡು ಕೆಳಗುರುಳಿದನು. ಒಡನೆಯೇ ಶೋಕದಿಂದ ಕಂಗಾಲಾಗಿದ್ದ ಅಂತಃಪುರದ ಜನಸಮೂಹವು 2 ಕೈಗಳನ್ನು ಮೇಲೆತ್ತಿಕೊಂಡು ಅಯ್ಯೋ ಅಯ್ಯೋ ಎಂದೆನ್ನುತ್ತಾ ಕೂಗಿಕೊಂಡಿತು. ಕೌಸಲ್ಯೆಯು ಸುಮಿತ್ರೆಯೊಡನೆ ಬಂದು ಕೆಳಗೆ ಬಿದ್ದಿದ್ದ ಪತಿಯನ್ನು ಹಿಡಿದೆತ್ತಿ ಆಸನದ ಮೇಲೆ ಕುಳ್ಳುರಿಸಿ ಹೇಳಿದಳು, ಮಹಾಭಾಗನೇ, ದುಷ್ಕರವೆನಿಸುವ ಕಾರ್ಯವನ್ನು ಮಾಡುವುದರಲ್ಲಿ ಅತಿ ಸಮರ್ಥನಾದ ನಮ್ಮ ರಾಮನ ದೂತನಾದ ಸುಮಂತ್ರನು ಈಗ ತಾನೇ ಅರಣ್ಯದಿಂದ ಆಗಮನಿಸಿದ್ದಾನೆ. ಅವನೊಡನೆ ನೀನೇಕೆ ಯಾವ ಮಾತನ್ನು ಆಡುತ್ತಿಲ್ಲ? ರಘುಕುಲಾವತಂಸನೇ, ನೀತಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡಿ ಅದಕ್ಕಾಗಿ ಈಗ ನಾಚಿಕೆ ಪಡುತ್ತಿರುವೆ. ಎದ್ದೇಳು ಮಹಾರಾಜ, ಸತ್ಯ ಪರಿಪಾಲನದಿಂದ ಪ್ರಾಪ್ತವಾಗುವ ಸುಕೃತವು ನಿನಗೆ ಲಭಿಸಲಿ. ಹೀಗೆ ಸದಾ ದುಃಖಿಸುತ್ತಿದ್ದರೆ ಮಂತ್ರಿಗಳೇ ಮೊದಲಾದ ಸಹಾಯಕರೆಲ್ಲರೂ ವಿನಾಶ ಹೊಂದಬಹುದು. ನೀನೇನಾದರೂ ಕೈಕೇಯಿಯ ಭಯದಿಂದಾಗಿ ರಾಮನ ಯೋಗಕ್ಷೇಮಗಳನ್ನು ಕುರಿತು ಸುಮಂತ್ರನನ್ನು ಪ್ರಶ್ನಿಸುತ್ತಿಲ್ಲವೇ? ಈಗ ಇಲ್ಲಿ ಕೈಕೇಯಿ ಇಲ್ಲ, ಆದುದರಿಂದ ನೀವು ಯಾವ ಭಯವೂ ಇಲ್ಲದೆ ರಾಮನ ವಿಷಯವಾಗಿ ಸುಮಂತ್ರನೊಡನೆ ಮಾತನಾಡಬಹುದು. ಮಹಾರಾಜನಿಗೆ ಹೀಗೆ ಹೇಳಿದ ಕೌಸಲ್ಯಗೆ ದುಃಖವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಗಳಗಳನೆ ಅಳತೊಡಗಿದಳು. ಕುತ್ತಿಗೆಯು ಬಿಗಿಯಿತು. ಕಂಗಾಲಾಗಿ ಕೆಳಗೆ ಬಿದ್ದಳು. ಹೃದಯವು ಬಿರಿದು ಹೋಗುವ ರೀತಿಯಲ್ಲಿ ರೋದನ ಮಾಡುತ್ತಾ ಕೆಳಗುರುಳಿದ ಕೌಸಲ್ಯೆಯನ್ನು ಪತಿಯಾದ ದಶರಥನನ್ನು ನೋಡಿ ಅವನ ಪತ್ನಿಯರೆಲ್ಲರೂ ಸುತ್ತಲೂ ನಿಂತು ಅಳತೊಡಗಿದರು. ಅಂತಃಪುರದಲ್ಲಾಗುತ್ತಿದ್ದ ರೋದನ ಶಬ್ದವನ್ನು ಕೇಳಿ ಅಯೋಧ್ಯೆಯಲ್ಲಿದ್ದ ಸ್ತ್ರೀ, ವೃದ್ಧ, ತರುಣರೇ ಆದಿಯಾಗಿ ಸಕಲ ಪ್ರಜೆಗಳು ಅರಮನೆಯ ಸುತ್ತಲೂ ನಿಂತು ರೋದನ ಮಾಡತೊಡಗಿದರು. ಅದರಿಂದಾಗಿ ಶ್ರೀರಾಮನು ಅರಣ್ಯಕ್ಕೆ ಹೊರಟಿದ್ದಾಗ ವ್ಯಾಕುಲಗೊಂಡಂತೆ ಅಯೋಧ್ಯೆಯು ಪುನಃ ವ್ಯಾಕುಲಗೊಂಡಿತು. ಇಲ್ಲಿಗೆ 57ನೆಯ ಸರ್ಗವು ಮುಗಿಯಿತು.